ಮಿತ್ರರೇ ನಮಸ್ಕಾರ. ಕೆಲವು ಮಹಿಳೆಯರನ್ನು ನೋಡಿದಾಗ ಅವರಲ್ಲಿ ಏನೋ ಅಸಾಧಾರಣವಾದ ಶಕ್ತಿ ಇರುವಂತೆ ಕಾಣಿಸುತ್ತದೆ. ಅವರು ಹೇಳದೆ ಹೇಳುವವರು, ನೋಡದೆ ಅರ್ಥ ಮಾಡಿಕೊಳ್ಳುವವರು. ಇದು ಸಾಮಾನ್ಯ ಗುಣವಲ್ಲ, ಇದು ಒಳಗಿನಿಂದ ಹರಿಯುವ ದೈವಿಕ ಶಕ್ತಿಯ ಸಂಕೇತ. ಲಕ್ಷಣ 1, ಕನಸುಗಳು ಸ್ಪಷ್ಟವಾಗಿ ನೆನಪಿನಲ್ಲಿ ಉಳಿಯುವುದು. ಈ ಮಹಿಳೆಯರು ಕಂಡ ಕನಸುಗಳನ್ನು ಸುಲಭವಾಗಿ ಮರೆಯುವುದಿಲ್ಲ. ಕೆಲವು ಕನಸುಗಳು ವರ್ಷಗಳಾದರೂ ನೆನಪಿನಲ್ಲಿರುತ್ತವೆ. ಅವು ಕೆಲವೊಮ್ಮೆ ಜೀವನಕ್ಕೆ ದಿಕ್ಕು ತೋರಿಸುವ ಸೂಚನೆಗಳಾಗುತ್ತವೆ. ವೈಜ್ಞಾನಿಕ ದೃಷ್ಟಿಕೋನದಿಂದ ನಿದ್ರೆಯ ಸಮಯದಲ್ಲಿ ಮನಸ್ಸು ದಿನದ ಅನುಭವಗಳನ್ನು ಸಂಗ್ರಹಿಸುತ್ತದೆ. ಆಳವಾದ ಮನಸ್ಸು ಸಕ್ರಿಯವಾಗಿರುವಾಗ ಕನಸುಗಳು ಸ್ಪಷ್ಟವಾಗಿ ಉಳಿಯುತ್ತವೆ. ಇದು ಅವರ ಮನಸ್ಸಿನ ಚುರುಕಿನ ಸೂಚನೆಯಾಗಿದೆ. ಲಕ್ಷಣ 2, ಅಜ್ಞಾತ ಎಚ್ಚರಿಕೆಯ ಭಾವನೆ. ಕಾರಣವಿಲ್ಲದೆ ಕೆಲವು ಜಾಗ ಅಥವಾ ವ್ಯಕ್ತಿಗಳ ಬಗ್ಗೆ ಅಸಹಜ ಭಾವನೆ ಬರುತ್ತದೆ. ಇದು ಭಯವಲ್ಲ, ಒಳಗಿನ ಎಚ್ಚರಿಕೆ. ಆಧ್ಯಾತ್ಮಿಕ ಅರ್ಥ: ಮನಸ್ಸು ಶುದ್ಧವಾಗಿದ್ದರೆ ಅದು ಅಪಾಯವನ್ನು ಮುಂಚಿತವಾಗಿ ಸೂಚಿಸುತ್ತದೆ. ಇದು ಆತ್ಮದ ರಕ್ಷಣೆ ವ್ಯವಸ್ಥೆಯಾಗಿದೆ. ಲಕ್ಷಣ 3, ಪ್ರಕೃತಿಯೊಂದಿಗೆ ಆಳವಾದ ನಂಟು. ಮಳೆ, ಗಾಳಿ, ಸೂರ್ಯೋದಯ ಇವುಗಳನ್ನು ನೋಡಿದಾಗ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಪ್ರಕೃತಿಯೊಂದಿಗೆ ಇವರಿಗೆ ಒಂದು ವಿಶೇಷ ಸಂಪರ್ಕ ಇರುತ್ತದೆ. ವೈಜ್ಞಾನಿಕವಾಗಿ ನೋಡುವುದಾದರೆ ಪ್ರಕೃತಿಯಲ್ಲಿರುವಾಗ ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತದೆ. ಇದು ಮಾನಸಿಕ ಸಮತೋಲನವನ್ನು ಹೆಚ್ಚಿಸುತ್ತದೆ. ಲಕ್ಷಣ 4, ಆಕಸ್ಮಿಕವಾಗಿ ಉತ್ತರಗಳು ಮನಸ್ಸಿನಲ್ಲಿ ಮೂಡುವುದು. ಒಂದು ಪ್ರಶ್ನೆಗೆ ಉತ್ತರ ಹುಡುಕುತ್ತಿರುವಾಗ ಹಠಾತ್ ಸ್ಪಷ್ಟವಾದ ಉತ್ತರ ಕಾಣಿಸುತ್ತದೆ. ಇದು ಆಳವಾದ ಚಿಂತನೆಯ ಫಲ. ಲಕ್ಷಣ 5, ಹಳೆಯ ವಸ್ತುಗಳ ಮೇಲೆ ಆಕರ್ಷಣೆ. ಹಳೆಯ ಮನೆಗಳು, ಹಳೆಯ ದೇವಸ್ಥಾನಗಳು, ಹಳೆಯ ವಸ್ತುಗಳು ಇವುಗಳಿಗೆ ಇವರಿಗೆ ವಿಚಿತ್ರವಾದ ಸೆಳೆತವಿರುತ್ತದೆ. ಲಕ್ಷಣ 6, ಜನರ ನಿಜ ಸ್ವಭಾವ ಬೇಗ ಅರ್ಥವಾಗುವುದು. ಹೊಸ ವ್ಯಕ್ತಿಯನ್ನು ನೋಡಿದಾಗಲೇ ಅವರು ಹೇಗಿದ್ದಾರೆ ಎಂಬುದು ಮನಸ್ಸಿಗೆ ತಟ್ಟುತ್ತದೆ. ಇದು ಒಳಗಿನ ಅರಿವು. ಲಕ್ಷಣ 7, ಜೀವನದಲ್ಲಿ ಹಠಾತ್ ಬದಲಾವಣೆಗಳು. ಅವರು ಯೋಜಿಸಿದಂತೆ ಜೀವನ ಸಾಗುವುದಿಲ್ಲ. ಹಠಾತ್ ಬದಲಾವಣೆಗಳು ಆಗುತ್ತವೆ, ಆದರೆ ಕೊನೆಯಲ್ಲಿ ಅದು ಉತ್ತಮ ದಾರಿಯತ್ತ ಕರೆದೊಯ್ಯುತ್ತದೆ. ಲಕ್ಷಣ 8 ಮತ್ತು 9, ಕೆಲವು ಸ್ಥಳಗಳಲ್ಲಿ ಶಕ್ತಿ ಹೆಚ್ಚಾಗಿ ಅನುಭವಿಸುವುದು. ಪವಿತ್ರ ಸ್ಥಳಗಳಿಗೆ ಹೋದಾಗ ಮನಸ್ಸು ಹಗುರವಾಗುತ್ತದೆ. 9ನೇ ಲಕ್ಷಣವೇನೆಂದರೆ ಇತರರ ನೋವನ್ನು ತೀವ್ರವಾಗಿ ಅನುಭವಿಸುವುದು. ಯಾರಾದರೂ ದುಃಖದಲ್ಲಿದ್ದರೆ ಅದು ತಮ್ಮದೇ ಎನ್ನುವಷ್ಟು ಅನುಭವಿಸುತ್ತಾರೆ. ಲಕ್ಷಣ 10 ಮತ್ತು 11, ಏಕಾಂತದಲ್ಲಿ ಆಳವಾದ ಯೋಚನೆಗಳು. ಒಬ್ಬರೇ ಇದ್ದಾಗ ಜೀವನದ ಸತ್ಯದ ಬಗ್ಗೆ ಯೋಚಿಸುತ್ತಾರೆ. ಲಕ್ಷಣ 11 ಏನೆಂದರೆ ಒಂದೇ ಪಾಠ ಮತ್ತೆ ಮತ್ತೆ ಎದುರಾಗುವುದು. ಜೀವನದಲ್ಲಿ ಒಂದೇ ರೀತಿಯ ಅನುಭವಗಳು ಪುನರಾವರ್ತನೆಯಾಗುತ್ತವೆ. ಲಕ್ಷಣ 12, ಅಂತರಂಗದ ಮಾತಿಗೆ ವಿರುದ್ಧವಾಗಿ ನಡೆಯಲಾಗುವುದಿಲ್ಲ. ಮನಸ್ಸು ಒಪ್ಪದಿದ್ದರೆ ಅವರು ಯಾವುದನ್ನು ಮಾಡಲು ಸಾಧ್ಯವಿಲ್ಲ. ಅವರು ತಮ್ಮ ಆತ್ಮದ ಧ್ವನಿಯನ್ನು ಗೌರವಿಸುತ್ತಾರೆ. ಕೊನೆಯದಾಗಿ ಹೇಳುವುದೇನೆಂದರೆ ಈ ಲಕ್ಷಣಗಳು ಇರುವ ಮಹಿಳೆಯರು ಸಾಮಾನ್ಯ ವ್ಯಕ್ತಿಗಳಲ್ಲ. ಅವರು ತಮ್ಮ ಒಳಗಿನ ಶಕ್ತಿಯನ್ನು ಅನುಸರಿಸುವರು. ಅವರು ತಮ್ಮನ್ನು ಅರಿತುಕೊಂಡರೆ ಜೀವನದಲ್ಲಿ ಅಸಾಧಾರಣ ಸಾಧನೆಯನ್ನು ಮಾಡಬಹುದಾಗಿದೆ. ಮಿತ್ರರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಹೀಗೆ ಬೇರೆ ಬೇರೆ ರೀತಿಯ ವಿಡಿಯೋಗಳಿಗಾಗಿ ಲೋಕ್ ಡೈರೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ.